ಡಿಗ್ರಿ ಕೋರ್ಸ್ ಆದ ನಂತರ ಮುಂದೇನು ಅನ್ನುವಂಥ ವಿದ್ಯಾರ್ಥಿಗಳು ಮತ್ತು ಪೋಷಕರ ಗೊಂದಲಗಳಿಗೆ ಪಬ್ಲಿಕ್ ಟಿವಿ ವಿದ್ಯಾಮಂದಿರ ಎಜುಕೇಷನ್ ಎಕ್ಸ್ಪೋ ಪರಿಹಾರವನ್ನು ನೀಡಲಿದೆ. ವಿದ್ಯಾಮಂದಿರ ಎಜುಕೇಷನ್ ಎಕ್ಸ್ಪೋ 3ನೇ ಆವೃತ್ತಿ ನಾಳೆ ಮತ್ತು ನಾಡಿದ್ದು ನಡೆಯಲಿದೆ. 42ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಎಕ್ಸ್ಪೋನಲ್ಲಿ ಭಾಗವಹಿಸ್ತಾ ಇವೆ. ಯಾವ ಕೋರ್ಸ್ ಬೆಸ್ಟ್, ಯಾವ ಕಾಲೇಜ್ ಬೆಟರ್ ಎಂಬ ಗೊಂದಲಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ. ಅಷ್ಟೇ ಅಲ್ಲ, ಎಜುಕೇಷನ್ ಎಕ್ಸ್ಪರ್ಟ್ಗಳು ಕೂಡ ನಿಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನು ಕೊಡ್ತಾರೆ. ವಿದ್ಯಾಮಂದಿರ ಎಕ್ಸ್ಪೋ ಪ್ರವೇಶ ಉಚಿತವಾಗಿದೆ. ಇಷ್ಟೇ ಅಲ್ಲದೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಲಕ್ಕಿ ಡಿಪ್ ಮೂಲಕ ಅದೃಷ್ಟಶಾಲಿಗಳಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ ಕೂಡ ಇರುತ್ತೆ. ಪಬ್ಲಿಕ್ ಟಿವಿ ಪ್ರಸ್ತುತ ವಿದ್ಯಾಮಂದಿರ ಎಜುಕೇಷನ್ ಎಕ್ಸ್ಪೋ ನಾಳೆ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾಳೆ ಮತ್ತು ನಾಡಿದ್ದು ಸ್ಥಳ ಸರ್ಕಾರಿ ಪ್ರಾಥಮಿಕ ಶಾಲೆ ಗ್ರೌಂಡ್, ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದ ಮಲ್ಲೇಶ್ವರಂನಲ್ಲಿ ನಡೆಯಲಿದೆ. ಟಿವಿ ಪ್ರಸ್ತುತಪಡಿಸುತ್ತಿರುವ ವಿದ್ಯಾಮಂದಿರ ಇದು 3ನೇ ಆವೃತ್ತಿ. ಇಲ್ಲಿ ಬಂದು ಅರೌಂಡ್ 42ಕ್ಕಿಂತ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಮಕ್ಕಳ ಮೈಂಡಲ್ಲಿ ಮತ್ತು ಅವರ ಪೋಷಕರ ಮೈಂಡಲ್ಲಿ ಅವ್ರಿಗೆ ಹೇಗೆ ಆಗಿಬಿಟ್ಟಿದೆ ಅಂದರೆ, ನಾನು ಗ್ರ್ಯಾಜುಯೇಷನ್ ಮಾಡಾಯಿತು, ಏನು ಮಾಡಬೇಕು ಅನ್ನೋದು ಮಕ್ಕಳಿಗೆ, ತಂದೆ ತಾಯಿಗಳಿಗೆ ನನ್ನ ಮಗ ಕೆಲಸಕ್ಕೆ ಹೋಗ್ಬೇಕಾ ಅಥವಾ ಮುಂದೆ ಓದಬೇಕಾ ಅನ್ನೋದು ಅವ್ರ ಮೈಂಡಲ್ಲಿರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತೆ. ಇಲ್ಲಿ ಬಂದು ಡೇ ಪ್ರೋಗ್ರಾಮ್ಸ್ಗೆ ಜನ ಬಂದು ಎನ್ಕ್ವೈರೀಸ್ ಮಾಡಿಕೊಂಡು ನಿಮ್ಮ ಮೈಂಡಲ್ಲಿರೋವಂಥ ಕ್ವಶನ್ಸ್ಗೆ ಆನ್ಸರ್ಸ್ ತೊಗೊಂಡು ಹೋಗ್ಬೋದು. ನಂಬರ್ 1. ನಂಬರ್ 2, ಇಲ್ಲಿ ನಿಮಗೆ ವೀಕೆಂಡ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ಸ್ ನಡೆಸೋಂಥ ಇನ್ಸ್ಟಿಟ್ಯೂಷನ್ಸ್ ಇರ್ತಾರೆ. ಅವ್ರ ಹತ್ರನೂ ಎಲ್ಲ ಡೀಟೇಲ್ ತೊಗೋಬೋದು. ಅದಲ್ದಿರ ತುಂಬ ಜನ ಮಕ್ಕಳಿಗೆ ಅನಿವಾರ್ಯ ಕಾರಣಗಳಿಂದ ಅವರು ಮತ್ತೆ ಓದೋದಕ್ಕಾಗಲ್ಲ. ಅವ್ರಿಗಂತ ಹೇಳ್ಬಿಟ್ಟು ಈಗ ಕರೆಸ್ಪಾಂಡೆನ್ಸ್ ಕೋರ್ಸಸ್ ಇರುತ್ತೆ, ಮತ್ತು ಓಪನ್ ಯೂನಿವರ್ಸಿಟಿ ಕೋರ್ಸಸ್ ಇರುತ್ತೆ, ಈವ್ನಿಂಗ್ ಕಾಲೇಜಸ್ ಇರುತ್ತೆ. ಅಲ್ಲೂ ಬಂದು ಅವ್ರ ಇನ್ಫಾರ್ಮೇಷನ್ಸ್ ತೊಗೋಬೋದು. ಸೊ ನಮ್ಮ ಮುಖ್ಯ ಉದ್ದೇಶ ಬಂದು ಮಕ್ಕಳಿಗೆ ಗ್ರ್ಯಾಜುಯೇಷನ್ ಆದಮೇಲೆ ಮುಂದೆ ಏನು ಮಾಡಿದ್ರೆ ಅವರ ಜೀವನ, ಅವರ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಈವೆಂಟ್ನ ಆರ್ಗನೈಸ್ ಮಾಡಿದ್ದೀವಿ. ಇಲ್ಲಿ ನಿಮಗೆ ಪ್ರೈವೇಟ್ ಯೂನಿವರ್ಸಿಟಿ ಅವರು ಇರ್ತಾರೆ, ಪ್ಲಸ್ ನಮಗೆ ರೆಗ್ಯುಲರ್ VTU ಯೂನಿವರ್ಸಿಟೀಸ್ ಅವರು ಇರ್ತಾರೆ, ಮತ್ತು ಪ್ರೊಫೆಷನಲ್ಸ್ ಬಂದಿರ್ತಾರೆ. ಪ್ರೊಫೆಷನಲ್ಸ್ ಹತ್ರ ನಿಮಗೆ ಏನೇ ಕ್ವಶನ್ಸ್ ಇದ್ರೂ ಕೇಳ್ಬೋದು. ಪ್ರತಿಯೊಬ್ಬರು 42-45 ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿ ಕೇಳ್ಕೊಂಬರ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಇವತ್ತಿನ ಟ್ರಾಫಿಕ್ಕು, ಇವತ್ತಿನ ಒಂದೊಂದು ಕಾಲೇಜ್ ಒಂದೊಂದು ದಿಕ್ಕಿನಲ್ಲಿರೋದ್ರಿಂದ ಕಷ್ಟ ಆಗುತ್ತೆ. ಅವ್ರಿಗೆ ಯಾವ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ಎಲ್ಲ ಇನ್ಸ್ಟಿಟ್ಯೂಷನ್ ಹೆಡ್ಸು, ಪ್ರೊಫೆಸರ್ಸು, ಅಕಾಡೆಮಿಷಿಯನ್ಸ್ ಇಲ್ಲಿರ್ತಾರೆ. ಅವ್ರ ಹತ್ರ ನೀವು ಉತ್ತರ ತೊಗೋಬೋದು. ಎಂಟ್ರಿ ಬಂದು ಎಲ್ಲರಿಗೂ ಫ್ರೀ, ಉಚಿತ ಎಂಟ್ರಿ ಇರುತ್ತೆ. ಮತ್ತು ನಿಮಗೆ ಇನ್ನೊಂದು ಸಿಹಿ ಸುದ್ದಿ ಹೇಳಬೇಕಂದ್ರೆ, ಪ್ರತಿಯೊಬ್ಬರು ಬಂದು ಇಲ್ಲಿ ರಿಜಿಸ್ಟರ್ ಆದವರು ಪ್ರತಿ ಅರ್ಧ ಗಂಟೆಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಅದರಲ್ಲೂ ಭಾಗವಹಿಸ್ಬೋದು. ಮತ್ತು ನೀವು ಆ ಗಿಫ್ಟ್ ನಿಮ್ದಾಗಿಸ್ಕೋಬೋದು. ಆನ್ ಸ್ಪಾಟ್ ಗಿಫ್ಟ್ ಇದೆಲ್ಲ. ಮೊದಲನೇದು, ತಂದೆ ತಾಯಿ ಮತ್ತು ಮಕ್ಕಳಿಗೆ ನಿಮ್ಮ ಮೈಂಡಲ್ಲಿ ತುಂಬ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನಾವು ಓದಬೇಕಾ ಅಥವಾ ನಾವು ನಮ್ಮ ಮಗುನ ಕೆಲಸ ಕಳಿಸ್ಬೇಕಾ ಅನ್ನೋದಕ್ಕೆ ಕ್ಲಾರಿಟಿ ಸಿಗ್ಬಿಡುತ್ತೆ ನಿಮಗೆ. ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ಸ್ ಮಾಡೋದಕ್ಕೆ ತುಂಬ ಅವಕಾಶಗಳಿದೆ. ಬಂದು ಇಲ್ಲಿ ಇರೋಂಥ ಅಕಾಡೆಮಿಷಿಯನ್ಸು, ಪ್ರೊಫೆಸರ್ಸು, ಇನ್ಸ್ಟಿಟ್ಯೂಷನ್ ಹೆಡ್ಸ್ನ ಮಾತಾಡಿಸಿ ನಿಮ್ಮ ಮೈಂಡಲ್ಲಿರೋ ಎಲ್ಲ ಕ್ವಶನ್ಸ್ಗೆ ಆನ್ಸರ್ಸ್ ತೊಗೊಳ್ಳಿ. ಮತ್ತು ನೀವು ಬಂದಿದ್ದಕ್ಕೆ ನೀವು ನಿಮ್ಗಂತ ಹೇಳ್ಬಿಟ್ಟು ಇಲ್ಲೊಂದು ಎವ್ರಿ 30 ನಿಮಿಷಕ್ಕೆ ಒಂದು ಗಿಫ್ಟ್ಸ್ ಇದಿರುತ್ತೆ, ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಅದರಲ್ಲೂ ಭಾಗವಹಿಸಿ ಗಿಫ್ಟ್ಸ್ ತೊಗೋಬೋದು. ಮತ್ತು ಎಂಟ್ರಿ ಫ್ರೀ. ಇಲ್ಲಿ AC ಹಾಲ್ ಇದೆ. ನಿಮಗೆ ಪ್ರತಿಯೊಬ್ಬರಿಗೂ ಕಂಫರ್ಟಬಲ್ ಆಗಿರೋಕ್ಕೋಸ್ಕರ ಏನೆಲ್ಲ ಫೆಸಿಲಿಟಿ ಮಾಡೋಕ್ಕಾಗುತ್ತೆ ಅದೆಲ್ಲ ಮಾಡಿದ್ದೀವಿ. ಇದರ ಸದುಪಯೋಗ ಪಡಿಸ್ಕೋಬೇಕು. ಮತ್ತು ಪಬ್ಲಿಕ್ ಟಿವಿ ಬಂದು ಒಂದು ಕಾಳಜಿಯಿಂದ ನಾವು ಈ ಕಾರ್ಯಕ್ರಮ ಮಾಡ್ತಿರೋದು. ನಿಮ್ಮ ಎಲ್ಲರಿಗೂ ನಾನು ಹೇಳೋದು ಒಂದೇ ಒಂದು, ಶನಿವಾರ ಭಾನುವಾರ ಸುಮ್ಮನೆ ಮನೇಲಿ ಕೂತ್ಕೊಂಡು ನೀವು ಮನೆಯಲ್ಲಿ ಇದ್ಕೊಂಡು ಹಿಂಗಾಗ್ಬೋದಿತ್ತು, ಹಿಂಗೆ ಮಾಡ್ಬೋದಿತ್ತು ಅನ್ನೋದ್ರ ಬದಲು ಇಲ್ಲಿ ಬನ್ನಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನೀವು ನಿಮ್ಮ ನಿರ್ಧಾರನ ಕರೆಕ್ಟಾಗಿ ತೊಗೋಬೋದು ಅಂತ ನಾನು ಹೇಳ್ಬೋದು.